ಗೆಳೆಯರೇ, ಇಂದಿನ ನಮ್ಮ ವಿಶೇಷ ವರದಿ ಗ್ಯಾಸ್ ದರ ಹೆಚ್ಚಾಗುತ್ತಾ ಎಂಬ ಮಹತ್ವದ ವಿಷಯದ ಬಗ್ಗೆ. ಇಂದಿನ ಜೀವನದಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಒಂದು ದಿನವೂ ಸಾಗುವುದೇ ಕಷ್ಟವಾಗಿದೆ. ಒಂದು ಕಾಲದಲ್ಲಿ ಅಡುಗೆಗಾಗಿ ಮರದ ಕಡ್ಡಿ, ಕಲ್ಲಿದ್ದಲು ಬಳಸುತ್ತಿದ್ದ ಜನರು ಹೊಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಆದರೆ ಇಂದು ಎಲ್ಪಿಜಿ ಬಳಕೆಯಿಂದ ಅಡುಗೆ ಸುಲಭ, ವೇಗ ಮತ್ತು ಸ್ವಚ್ಛವಾಗಿದೆ. ಸಮಯ ಉಳಿಯುತ್ತದೆ, ಮಹಿಳೆಯರ ಕೆಲಸ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯ ಕೂಡ ಕಾಪಾಡುತ್ತದೆ. ಆದ್ದರಿಂದ ಗ್ಯಾಸ್ ಸಿಲಿಂಡರ್ ಈಗ ಲಕ್ಸುರಿಯಲ್ಲ, ಅದು ಪ್ರತಿಯೊಂದು ಮನೆಯ ಅವಶ್ಯಕತೆಯಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಗ್ಯಾಸ್ ದರ ಏರಿಕೆ ಜನರನ್ನು ಕಳವಳಗೊಳಿಸಿದೆ. ಏಕೆ ಗ್ಯಾಸ್ ಬೆಲೆ ಹೆಚ್ಚಾಗುತ್ತಿದೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತಿದೆ. ಇದರ ಮುಖ್ಯ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಎಲ್ಪಿಜಿ ಬೆಲೆ ನೇರವಾಗಿ ಕ್ರೂಡ್ ಆಯಿಲ್ ಬೆಲೆಗೆ ಸಂಬಂಧಿಸಿದೆ. ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲಿಯಂ ಬೆಲೆ ಏರಿದರೆ ಅದರ ಪರಿಣಾಮ ನಮ್ಮ ಮನೆಗೆ ಬರುತ್ತದೆ. ಜೊತೆಗೆ ಸಾಗಣೆ ವೆಚ್ಚ, ಡಾಲರ್ ಮೌಲ್ಯ ಮತ್ತು ವಿದೇಶಿ ಅವಲಂಬನೆ, ಆಲ್ ದೀಸ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಟು ದ ಇನ್ಕ್ರೀಸ್ ಇನ್ ಎಲ್ಪಿಜಿ ಪ್ರೈಸ್. ಅಂದರೆ ನಾವು ಬಳಸುವ ಗ್ಯಾಸ್ ದರವನ್ನು ಕೇವಲ ನಮ್ಮ ದೇಶ ನಿರ್ಧರಿಸುವುದಿಲ್ಲ, ಅದು ಜಾಗತಿಕ ಪರಿಸ್ಥಿತಿಗಳ ಮೇಲೆ ಅವಲಂಬಿಸಲಾಗಿದೆ. ಇದೀಗ ಮತ್ತೊಂದು ಪ್ರಮುಖ ಪ್ರಶ್ನೆ: ಮುಂದೆ ಗ್ಯಾಸ್ ಸಂಪೂರ್ಣವಾಗಿ ನಿಲ್ಲುವ ಸಾಧ್ಯತೆ ಇದೆಯಾ? ಸಾಮಾನ್ಯವಾಗಿ ಗ್ಯಾಸ್ ಸಂಪೂರ್ಣವಾಗಿ ನಿಲ್ಲುವ ಸಾಧ್ಯತೆ ಕಡಿಮೆ, ಆದರೆ ಸಪ್ಲೈ ಕಡಿಮೆಯಾಗುವ ಸಾಧ್ಯತೆ ಇದ್ದೇ ಇದೆ. ಮಿಡಲ್ ಈಸ್ಟ್ ಪ್ರದೇಶದಲ್ಲಿ ಯುದ್ಧ ಅಥವಾ ರಾಜಕೀಯ ಉದ್ವಿಗ್ನತೆ ಉಂಟಾದಾಗ ಎಲ್ಪಿಜಿ ಸಾಗಣೆ ಮೇಲೆ ಪರಿಣಾಮ ಬೀರುತ್ತದೆ. ಹಡಗುಗಳ ಮೂಲಕ ಬರುವ ಎಲ್ಪಿಜಿ ವಿಳಂಬವಾಗಬಹುದು. ಇದರಿಂದ ಕೆಲವು ಪ್ರದೇಶಗಳಲ್ಲಿ ಕೊರತೆ ಉಂಟಾಗಬಹುದು. ಅಂದರೆ ಗ್ಯಾಸ್ ಕಂಪ್ಲೀಟ್ಲಿ ಸ್ಟಾಪ್ ಆಗುವುದಿಲ್ಲ, ಆದರೆ ಶಾರ್ಟೇಜ್ ಆಗುವ ಸಾಧ್ಯತೆ ಇದೆ. ಇದೀಗ ಎಲ್ಪಿಜಿ ಹೇಗೆ ಉತ್ಪಾದನೆಯಾಗುತ್ತದೆ ಎಂಬುದನ್ನು ನೋಡೋಣ. ಎಲ್ಪಿಜಿ ಸ್ವತಂತ್ರವಾಗಿ ಉತ್ಪತ್ತಿಯಾಗುವುದಿಲ್ಲ, ಅದು ಒಂದು ಬೈ ಪ್ರಾಡಕ್ಟ್. ಕ್ರೂಡ್ ಆಯಿಲ್ ಅನ್ನು ರಿಫೈನರಿಗಳಲ್ಲಿ ಶೋಧಿಸುವಾಗ ಪ್ರೋಪೇನ್ ಮತ್ತು ಬ್ಯೂಟೇನ್ ಎಂಬ ಅನಿಲಗಳು ಬೇರ್ಪಡಿಸಲಾಗುತ್ತದೆ. ಇದೇ ಎಲ್ಪಿಜಿಯಾಗಿ ಬಳಕೆಗೆ ಬರುತ್ತದೆ. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಪ್ರಾಸೆಸಿಂಗ್ ಸಮಯದಲ್ಲೂ ಎಲ್ಪಿಜಿ ಸಿಗುತ್ತದೆ. ನಂತರ ಈ ಅನಿಲವನ್ನು ಒತ್ತಡದಲ್ಲಿ ದ್ರವರೂಪದಲ್ಲಿ ಸಿಲಿಂಡರ್ಗಳಲ್ಲಿ ತುಂಬಿ ಮನೆಗಳಿಗೆ ತಲುಪಿಸಲಾಗುತ್ತದೆ. ಭಾರತದಲ್ಲಿ ಎಲ್ಪಿಜಿ ಬಳಕೆ ದಿನೇ ದಿನೇ ಹೆಚ್ಚುತ್ತಿದೆ, ಆದರೆ ಉತ್ಪಾದನೆ ಸಾಕಾಗುತ್ತಿಲ್ಲ. ಪ್ರಸ್ತುತ ಭಾರತದಲ್ಲಿ ಕೇವಲ ಸುಮಾರು 40% ಎಲ್ಪಿಜಿ ಮಾತ್ರ ದೇಶದಲ್ಲೇ ಉತ್ಪಾದನೆಯಾಗುತ್ತದೆ. ಉಳಿದ 60% ಎಲ್ಪಿಜಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಅಂದರೆ ನಾವು ಬಳಸುವ ಅರ್ಧಕ್ಕಿಂತ ಹೆಚ್ಚು ಗ್ಯಾಸ್ ಹೊರದೇಶಗಳ ಮೇಲೆ ಅವಲಂಬಿಸಲಾಗಿದೆ. ಹಾಗಾದರೆ ಎಲ್ಪಿಜಿ ಎಲ್ಲಿಂದ ಬರುತ್ತದೆ? ಭಾರತ ಮುಖ್ಯವಾಗಿ ಮಿಡಲ್ ಈಸ್ಟ್ ದೇಶಗಳಿಂದ ಎಲ್ಪಿಜಿ ಆಮದು ಮಾಡಿಕೊಳ್ಳುತ್ತದೆ. ಅದರಲ್ಲಿ ಪ್ರಮುಖವಾಗಿ ಸೌದಿ ಅರೇಬಿಯಾ, ಖತಾರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಗಳು ಸೇರಿವೆ. ಈ ದೇಶಗಳು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಎಲ್ಪಿಜಿ ಪೂರೈಕೆ ಮಾಡುತ್ತವೆ. ಈ ಎಲ್ಪಿಜಿಯನ್ನು ದೊಡ್ಡ ಹಡಗುಗಳ ಮೂಲಕ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ತರುತ್ತಾರೆ. ನಂತರ ಬಂದರುಗಳಲ್ಲಿ ಇಳಿಸಿ ದೇಶದಾದ್ಯಂತ ವಿತರಣೆ ಮಾಡಲಾಗುತ್ತದೆ. ಇಲ್ಲಿ ಇರಾನ್ ದೇಶದ ಪಾತ್ರ ಕೂಡ ಗಮನಾರ್ಹ. ಇರಾನ್ ನೇರವಾಗಿ ಎಲ್ಪಿಜಿ ಸಪ್ಲೈ ಮಾಡದಿದ್ದರೂ ಒಂದು ಪ್ರಮುಖ ಸಮುದ್ರ ಮಾರ್ಗದ ಮೇಲೆ ಅದರ ಪ್ರಭಾವ ಇದೆ. ಅದೇ ಸ್ಟ್ರೇಟ್ ಆಫ್ ಹಾರ್ಮುಜ್. ಈ ಮಾರ್ಗದ ಮೂಲಕ ವಿಶ್ವದ ಬಹುತೇಕ ಎಲ್ಪಿಜಿ ಸಾಗಾಟ ನಡೆಯುತ್ತದೆ. ಈ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ಎಲ್ಪಿಜಿ ಸಪ್ಲೈ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಅಂದರೆ ಇರಾನ್ ಗ್ಯಾಸ್ ಕೊಡದಿದ್ದರೂ ಗ್ಯಾಸ್ ಬರೋ ದಾರಿಗೆ ಪರಿಣಾಮ ಬೀರುವ ಸಾಮರ್ಥ್ಯ ಹೊಂದಿದೆ. ಇಂದು ಭಾರತದಲ್ಲಿ ಸುಮಾರು 95% ಮನೆಗಳಿಗೆ ಎಲ್ಪಿಜಿ ಸಂಪರ್ಕ ಇದೆ. ಸರ್ಕಾರದ ಯೋಜನೆಗಳಿಂದ ಗ್ರಾಮೀಣ ಪ್ರದೇಶಗಳಿಗೂ ಗ್ಯಾಸ್ ತಲುಪಿದೆ. ಆದರೂ ಕೆಲವರು ಇನ್ನೂ ಸಂಪೂರ್ಣವಾಗಿ ಎಲ್ಪಿಜಿ ಬಳಸುವುದಿಲ್ಲ. ಓವರಾಲ್ ನೋಡಿದರೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜೀವನ ನಡೆಸುವುದು ಕಷ್ಟ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ನೋಡಿದರೆ ಗ್ಯಾಸ್ ಅವಶ್ಯಕತೆ ಹೆಚ್ಚುತ್ತಿದೆ, ಉತ್ಪಾದನೆ ಕಡಿಮೆ, ಇಂಪೋರ್ಟ್ ಮೇಲೆ ಅವಲಂಬನೆ ಹೆಚ್ಚು. ಮಿಡಲ್ ಈಸ್ಟ್ನಲ್ಲಿ ಉಂಟಾಗುವ ಯಾವುದೇ ಸಮಸ್ಯೆ ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಗ್ಯಾಸ್ ಸಪ್ಲೈ ಮತ್ತು ಪ್ರೈಸ್ ಮೇಲೆ ಪರಿಣಾಮ ಉಂಟಾಗುತ್ತದೆ. ಆದ್ದರಿಂದ ಗ್ಯಾಸ್ ದರ ಹೆಚ್ಚಾಗುತ್ತಾ ಎಂಬ ಪ್ರಶ್ನೆ ಕೇವಲ ಒಂದು ಶಂಕೆಯಲ್ಲ, ಅದು ನಮ್ಮ ದಿನನಿತ್ಯ ಜೀವನಕ್ಕೆ ಸಂಬಂಧಿಸಿದ ಗಂಭೀರ ವಿಷಯವಾಗಿದೆ. ಇಂದು ಕೆಲವರು ಕೇಳುವ ಪ್ರಶ್ನೆ: ಗ್ಯಾಸ್ ದರ ಹೆಚ್ಚಾಗಬಹುದಾ? ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಇನ್ನಷ್ಟು ಸ್ಟೋರಿಗಳಿಗಾಗಿ ಎಕ್ಸ್ಟ್ರೀಮ್ ಸ್ಟೋರೀಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.